ಅವಾಗವಾಗ ಟ್ಯಾಕ್ಸ್ ಹಾಕ್ತಾ ಇರ್ತಾರೆ. 1,40,000 ಈಗ 1,47,000 ಈಗ ಕೈಯಿಂದ ಪೇ ಮಾಡ್ಬೇಕು ನಾನು. ಬನ್ನಿ ಬ್ರೋ, ನಾನೇ ಸ್ವೈಪ್ ಮಾಡ್ತೀನಿ, ಬನ್ನಿ ಬ್ರೋ ಕಾರ್ಡು. ಲೆಟ್ಸ್ ಗೋ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವ್ಲಾಗ್. ಸೊ ಇವತ್ತು ನಾವು ಅಪ್ರಾನಿಕ್ಸ್ ಬಂದಿದ್ವಿ iPhone 17 Pro Max ತೊಗೊಳೋದಕ್ಕೆ. ನನಗಲ್ಲ, ನಂಗೆ 17 Pro ಆಲ್ರೆಡಿ ಇದೆ, ಅದರಲ್ಲೇ ಶೂಟ್ ಮಾಡ್ತಿರೋದು. ರಾಕಿಗೆ 17 Pro Max ತೊಗೊಳೋದಕ್ಕೆ ಹೋಗಿದ್ದೀವಿ. ಹಿಂದೆ ಯಾರಿದ್ದಾರೆ ಅಂದರೆ ನಮ್ಮ ಜೊತೆ ಕಲ್ಯಾಣ್ ಬ್ರೋ ಇದ್ದಾರೆ. ಹೇಳಿ ಬ್ರೋ. ಹಾಯ್. ಆ್ಯಂಡ್ ರಾಕಿ ಈಗ ಒಳಗೋಗಿದ್ದಾನೆ. ಬನ್ನಿ, ಲೆಟ್ಸ್ ಗೋ. ಸೊ ಗೈಸ್, ಕಂಗ್ರಾಟ್ಸ್ ಫಾರ್ ದಿ 17 Pro Max. ಹಾಗೆ ಕಾರ್ಡ್ ಕೊಡಿ, ಬೇರೆ ಏನಾರ ಸ್ವೈಪ್ ಮಾಡಿ. ಬ್ಯಾಲೆನ್ಸ್ ಇರೋದೇ ಅಷ್ಟು. ಸೊ ಕಾರ್ಡ್ ಸ್ವೈಪ್ ಮಾಡಿಬಿಟ್ಟು ಹತ್ತುತ್ತಾ ಇರೋದು. ಈಗ ಎಷ್ಟಾಯ್ತು ಬ್ರೋ ಪ್ರೈಸು 17 Pro Max? 144. ಕಾರ್ಡ್ ಸ್ವೈಪ್ ಎಲ್ಲ ಮಾಡಿ ನಮಗೆ 144 ಸಿಗ್ತಾ ಇದೆ. ಲೆಟ್ಸ್ ಗೋ. ಸಿಲ್ವರ್ ತಾನ? ನನ್ನ ಫಾಲೋ ಮಾಡ್ತಾ ಇದ್ದೀರಾ, ಎತ್ತರದಕ್ಕೆ ಬೆಳೀತೀರಾ. ಸೊ ಗೈಸ್, ಹಾಗೆ ಆಫೀಸ್ಗೆ ಹೋದಾದ್ಮೇಲೆ ಆ್ಯಪಲ್ ಗ್ಯಾಜೆಟ್ ತೋರಿಸ್ತೀವಿ ಎಷ್ಟೆಷ್ಟಿದೆ ಅಂದರೆ. ಮಿನಿಮಮ್ ಎಷ್ಟಿರ್ಬೋದು ಬ್ರೋ? ಎಷ್ಟು ಲಕ್ಷ ರೂಪಾಯಿ ಐಟಮ್ಸ್ ಇರ್ಬೋದು ಅಂದಾಜು? 6-7 ಲಕ್ಷ. 1-7 ಲಕ್ಷ ಇದು ಸೇರಿ ಇದು ಸೇರಿ ನನ್ನೊಂದು ಸ್ವಲ್ಪ ಹಾಕ್ರೋ ಒಂದು 10-12 ಲಕ್ಷ ಅಂತ ಅಂದ್ಕೊಳ್ಳಿ. 11 lakhs ಪಕ್ಕ. 11 lakhs ನಾನು ಗ್ಯಾಜೆಟ್ನ ತೋರಿಸ್ತೀನಿ ಈಗ ನೆಕ್ಸ್ಟ್ ಬ್ಲಾಗಲ್ಲಿ ಕರ್ಕೊಂಡೋಗಿ. ಆ ಥರ ಎಲ್ಲ ಡಿಸ್ಕ್ಲೋಸ್ ಮಾಡಬಾರ್ದು. ಎಲ್ಲ EMI ಇದೆ. ಹೌದು, ಕರೆಕ್ಟ್, ಎಲ್ಲ EMI ಇದೆ. ಪೇ ಮಾಡ್ತಿದ್ದೀವಲ್ಲ ಬ್ರೋ, ಅಷ್ಟು ಲಕ್ಷ ರೂಪಾಯಿ ಐಟಮ್ ತೊಗೊಂಡ್ರು. ಸೊ ಗೈಸ್ ಕರೆಂಟ್ಲಿ ಪ್ರೈಸ್ ಏನಿದೆ ಎಲ್ಲ ಹೈಕ್ ಆಗಿದೆ. ಮ್ಯಾಕ್ಬುಕ್ ಏರ್ ಆಗಿರ್ಬೋದು, ನಿಯೋ ಪ್ರೋ ಎಲ್ಲ ಆಲ್ಮೋಸ್ಟ್ ಹೈಕ್ ಆಗಿದೆ. ಗೈಸ್ ಏನು ಗೊತ್ತಾ, ರಾಕಿದು ಮೀಟರ್ ಆಫ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಯಾಕಂದರೆ ಆ್ಯಪಲ್ದೆಲ್ಲ ಪ್ರೈಸ್ ಹೈಕ್ ಆಗ್ತಿದೆ. ಸೊ ಹಂಗಾಗಿ ಮೀಟರ್ ಆಫ್ ಆಗಿಬಿಟ್ಟು ಇವಾಗಲೇ ಬಂದು 17 Pro Max ಬೇಕೇ ಬೇಕು ಅಂತ ಸ್ವೈಪ್ ಮಾಡಿ ತೊಗೊತಿರೋದು. ಎಲ್ಲಿ 20-30 ಸಾವಿರ ಜಾಸ್ತಿ ಮಾಡಿಬಿಟ್ರೆ ಭಯ ಅಂತ. ಆಯಿತು. ನಾನಿವತ್ತು ರಾಕಿಗೆ 17 Pro Max ಗಿಫ್ಟ್ ಮಾಡ್ತಿದ್ದೀನಿ ಗೈಸ್. ಲೆಟ್ಸ್ ಗೋ. ಟ್ಯಾಟೂ ಹಾಕ್ಸ್ಕೊತೀನಿ. ಥ್ಯಾಂಕ್ ಯು. ಇಲ್ಲಿ ಟ್ಯಾಟೂ ಹಾಕ್ಸ್ಬೇಕು. ಏನು ಸೌರವ್ ಫೋಟೋಗ್ರಫಿ ಬ್ಲಾಗ್ಸ್ ಅಂತ, ಸೌರವ್ ಬ್ಲಾಗ್ಸ್ ಅಂತ. ಇಲ್ಲಿ ಟ್ಯಾಟೂ ಹಾಕ್ಸ್, ಇಲ್ಲಿ ಟ್ಯಾಟೂ ಹಾಕ್ಸ್ತಾರೆ. ಬನ್ನಿ ಬ್ರೋ, ನಾನೇ ಸ್ವೈಪ್ ಮಾಡ್ತೀನಿ, ಬನ್ನಿ ಬ್ರೋ ಕಾರ್ಡು. ಎಷ್ಟು ಬ್ರೋ ಹೇಳಿ ಬ್ರೋ? ಅವಾಗವಾಗ ಟ್ಯಾಕ್ಸ್ ಹಾಕ್ತಾ ಇರ್ತಾರೆ. 1,40,000 ಈಗ 1,47,000 ಈಗ ಕೈಯಿಂದ ಪೇ ಮಾಡ್ಬೇಕು ನಾನು. ಏನು ಮಾಡೋದಕ್ಕಾಗಲ್ಲ, ಮಾಡಬೇಕು. ಹೇಗೆ ಅನಿಸ್ತಿದೆ ಇವತ್ತು ನಾನು ನಿಮಗೆ ಐಫೋನ್ ಗಿಫ್ಟ್ ಮಾಡ್ತಿರೋದಕ್ಕೆ? ನೋ ವರ್ಡ್ಸ್, ಮಾತೇ ಬರ್ತಿಲ್ಲ. ಪಾರ್ಟಿ ಕೊಡಿಸ್ಲಿಲ್ಲ ಅಂದರೆ ಚಾರ್ಜರ್ ಇಸ್ಕೊಂಡು ಹೋಗಿರ್ತೀನಿ, ಚಾರ್ಜರ್ ಕೇಬಲ್ನ ವಜಾ ಮಾಡ್ಕೊತೀನಿ. ನನಗೆ ಏನಂತ ಹೇಳಿದ್ ಗೊತ್ತಾ ಗೈಸ್, ಬ್ರೋ ಆಲ್ರೆಡಿ ಬಂದ್ಬಿಟ್ಟಿದ್ದೀನಿ, ಎಲ್ಲ ವೇಟ್ ಮಾಡ್ತಿದ್ದಾರೆ, ನಿಮ್ಮ ಕಾರ್ಡ್ ತೊಗೊಂಬನ್ನಿ ಬೇಗ ಅಂತ ಹೇಳಿ ಕರ್ಸಿದ್ದು. ನಾನು ಬರೋ ಎಕ್ಸಾಕ್ಟ್ ಟೈಮಿಗೆ ಇವ್ರು ಬಂದಿದ್ದಾರೆ. ಹಾಫ್ ಆನ್ ಅವರಿಂದ ವೇಟ್ ಮಾಡ್ತಿದ್ದೀನಿ ಅಂತ ಸುಳ್ಳು ಹೇಳಿ ಕರ್ಸಿದ್ದು ನನ್ನ. ಬೈಕ್ ಅಲ್ಲ, ಕಾರ್ ಇಟ್ಬಿಟ್ಟು ಬೈಕಲ್ಲಿ ಬಂದಿದ್ದಾರಾ? R15 ಇನ್ಲೈನ್ 4 ಸಿಲಿಂಡ್ರಲ್ಲಿ ಬರೋದು ಬಿಟ್ಬಿಟ್ಟು R15 ಬಂದವ್ರು ಈ ವ್ಯಕ್ತಿ. ಬ್ಯಾಲೆನ್ಸ್ ಅಮೌಂಟು ಇದರಲ್ಲಿ ಸ್ವಲ್ಪ ಕಡಿಮೆ ಇದೆ, ಶಾರ್ಟೇಜ್ ಇದೆಯಾ ಕಾರ್ಡಲ್ಲಿ? ಒಂದು ಸ್ವಲ್ಪ ಗೈಸ್ ಲಿಮಿಟ್ ಕಮ್ಮಿ ಆಗಿದೆ ಎಲ್ಲ ಕಡೆ. ಬಂದಿದ್ದ ಜಾಗದಲ್ಲೆಲ್ಲ ಹಿಂಗೆ ಎಳಿತಾ ಇದ್ರೆ ಇನ್ನೇನಾಗುತ್ತೆ, ಕಮ್ಮಿನೇ ಆಗುತ್ತೆ. 4-5 ಕಾರ್ಡ್ ಇದೆ, ಫ್ಲೆಕ್ಸ್ ಮಾಡ್ತಿರೋದು 4-5 ಕಾರ್ಡಲ್ಲಿ ಎಷ್ಟು ಉಜ್ಜಿದ್ದಾರೆ ಅಂತ ಅದನ್ನು ಡಿಸ್ಕ್ಲೋಸ್ ಮಾಡಬೇಡಿ, ಒಂದು ಸ್ವಲ್ಪ ಜನಕ್ಕೆ ಗೊತ್ತಾಗಲಿ. ಅದೆಲ್ಲ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಕ್ರೆಡಿಟ್ ಬಿಲ್ ತರಿಸಿ ನಿಮ್ಮದು. ಓಕೆ, ಇನ್ನು 3 ಡೇಸಲ್ಲಿ 30,000 ಪೇ ಮಾಡಬೇಕು ಡ್ಯೂನ. HDFC ಕ್ರೆಡಿಟ್ ಕಾರ್ಡಲ್ಲಿ 30,000 ಉಜ್ಜಿದ್ದಾರೆ ಆಲ್ರೆಡಿ. ವಾಕು ಅಂತ ಗಿಫ್ಟ್ ಕೊಡ್ತಿದ್ದಾರೆ. ಏನಿದೆ ಸ್ಪೀಕರಾ? ವಾಕು ಕಂಪ್ನಿ ಕಡೆಯಿಂದ ನಮಗೆ ಗಿಫ್ಟ್ ಕೊಡ್ತಿದ್ದಾರೆ ನೋಡಿ ಗೈಸ್. ಟೈಮ್ ಡಿಸ್ಪ್ಲೇ ಆಗ್ತದೆ. ಡೆಮೋ ತೋರಿಸಿ. ಇದೇನೆ. ಹಾಂ, 8,000 ಆಯಿತು ಗೈಸ್. ಫೈನಲಿ ಪೇಮೆಂಟ್ ಆಗಿದೆ. ಅನ್ಬಾಕ್ಸಿಂಗ್ ಮಾಡೋ ಸಮಯ ಅಲ್ಲಿದೆ. ಐಫೋನಲ್ಲಿದೆ. ಇದೆಲ್ಲ ಕಾಂಪ್ಲಿಮೆಂಟ್ರಿ. ಇದಕ್ಕೆ ಪೇ ಮಾಡಿದ್ದೀವಿ. ಇದು ಗಿಫ್ಟ್, ಸ್ಟೋರ್ ಕಡೆಯಿಂದ ಗಿಫ್ಟ್. ಸೊ ಗೈಸ್, ಇವಿಗೂ ಫೈನಲಿ 17 Pro Max ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ. ಒಳ್ಳೆ BGM ಹಾಕ್ಬೇಕಾ? ಇದು ಪ್ಯಾರಡೈಸ್ ಹಾಕ್ಲಾ? ಪ್ಯಾರಡೈಸ್. ಲೆಟ್ಸ್ ಗೋ. ಫುಲ್ ಇವತ್ತು ಪಾರ್ಟಿ ಕ್ರೇಜಿ. ಜಿಂಗಾರೆ ಜಿಂಗ್ ಅಂತ.
ಲೆಟ್ಸ್ ಗೋ 17 Pro Max. ಸಿನಿಮ್ಯಾಟಿಕ್ ಶಾರ್ಟ್ಸ್ ತೊಗೊತಾ ಇರೋದಾ ಗೈಸ್. ನಾನು ಮ್ಯಾಕ್ಬುಕ್ ಓಪನ್ ಅನ್ಬಾಕ್ಸಿಂಗ್ ಮಾಡಿದಾಗಲೂ ಪ್ರಾಪರಾಗಿ ಸಿನಿಮ್ಯಾಟಿಕ್ ಶಾರ್ಟ್ಸ್ ತೊಗೊಂಡಿಲ್ಲ. ಇದೇ ಅದು ಏನೋ ಸ್ಪೀಕರ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ, ಇವಾಗ ಸಿನಿಮ್ಯಾಟಿಕ್ ಶಾರ್ಟ್ಸ್ ತೊಗೊತಾ ಇರೋದು. ರಾಕಿಗೆ ಬೇಕಾಗಿತ್ತು 7999 ಅಂತ ಹಾಕಿದ್ದಾರೆ. ಐ ಡೋಂಟ್ ನೋ ವೆದರ್ ಇಟ್ಸ್ ವರ್ತ್ ಇಟ್ ಆರ್ ನಾಟ್. ಬೇಕಾಗಿತ್ತ ಬ್ರೋ? ಇಲ್ಲ ಬ್ರೋ, ನನಗೆ ಕೊಟ್ಟಿದ್ದಾರೆ ಇದು. ಗೈಸ್ ಫೈನಲಿ ಡನ್ ವಿತ್ ಸ್ಟಫ್ಸ್. ಈಗ ಆಫೀಸ್ ಹತ್ರ ಓಡ್ತಾ ಇದ್ದೀವಿ. ಲೆಟ್ಸ್ ಗೋ. ಮೈಸೂರಲ್ಲಿ ವೆದರ್ ಕ್ರೇಜಿ ಇದೆ ಗುರು, ಫುಲ್ ಹೆವಿ ಕೂಲ್ ವೆದರ್. ಆ್ಯಕ್ಚುಲಿ ಭಯಂಕರ ಕೂಲ್ ವೆದರ್ ಇದೆ ಬ್ರೋ. ನಾವು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಹೊಟ್ಟೆ ಎಷ್ಟಿದೆ. ಎಲ್ಲಿ ಮಾಡೋಣ ಬ್ರೇಕ್ಫಾಸ್ಟ್ನ ಹೇಳಿ, ಹೋಗ್ತಾನೆ ಮಾಡ್ಕೊ ಹೋಗೋಣ. ಶಿವ ಡೇ ಫಾಸ್ಟಿಂಗ್ ಅಂತ. ಸೊ ಬನ್ನಿ ಗೈಸ್, ಆಫೀಸ್ ಹತ್ರ ಹೋಗಿ ಸಿಗೋಣ ಈಗ. ಸೊ ಗೈಸ್ ಟೈಮ್ ಬಂದು 2 ಗಂಟೆ ಆಗಿದೆ. ಇವಾಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಇಂಥವ್ರು ಸವಾಸ ಮಾಡಿದ್ರೆ ಈಗ ಆಗೋದು. ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಅಂತ ಅನ್ಕೊತೀನಿ. ನಾನಂತೂ ಬ್ರೇಕ್ಫಾಸ್ಟು ಇನ್ನೂ ಮಾಡಿಲ್ಲ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಫುಲ್ ಹೊಟ್ಟೆ ಎಲ್ಲ ಇಷ್ಟ ಇದೆ. ವೆದರ್ ಅಂತೂ ಕ್ರೇಜಿ ಮೈಸೂರು. ಹಲೋ ಬ್ರೋ, ವಾಟ್ಸಪ್. ಕಚ್ಚೋ ಥರನೇ ನೋಡ್ತಿದ್ದಾನ. ಹಾಯ್. ಓ ಒಳ್ಳೆ ನಿದ್ದೆ ಮಾಡಿ ಮೈಯೆಲ್ಲ ಮುರಿತಿದ್ದಾನೆ. ಎತ್ತಿ ಬ್ರೋ, ಸುಸ್ತಾಗ್ತಿದೆ ನನಗೆ ಬೇಗ. ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಉತ್ತರ ಕರ್ನಾಟಕ ಸ್ಟೈಲ್. ಚಟ್ನಿ ಪುಡಿ ಚಟ್ನಿ ಪುಡಿ, ಚಟ್ನಿ, ಇದು ಕಡಲೆಕಾಳುದು, ಕರ್ಡ್, ಸಲಾಡ್ ಎಲ್ಲ ಇದೆ. ಹೇಗಿದೆ? ಈರುಳ್ಳಿ ಜೊತೆ ತಿನ್ಬೇಕಾ? ಓಕೆ, ಕ್ರೇಜಿ. ಸೊ ಗೈಸ್ ಬನ್ನಿ, ಇದನ್ನೆಲ್ಲ ಖತಮ್ ಮಾಡಿ ಸಿಗೋಣ. ಲೆಟ್ಸ್ ಗೋ. ಊಟ ಅಂತೂ ಕ್ರೇಜಿ ಆಗಿತ್ತು. ಫುಲ್ ಎಲ್ಲ ಖಾಲಿ ಮಾಡಾಕಿದ್ದೀವಿ. ರೈಸ್ ಒಂದು ಸ್ವಲ್ಪ ಮಿಕ್ಕತ್ತು ಅಂತ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಪಾರ್ಸಲ್ ತೊಗೊಂಡಿದ್ದೀನಿ. ನೀವು ಏನಾದ್ರು ಮೈಸೂರಿಯನ್ಸ್ ನೋಡ್ತಾ ಇದ್ರಿ ಬ್ಲಾಗ್ನ. ಸೊ ಅಲ್ಲೆಲ್ಲ ವಿಸಿಟ್ ಮಾಡಿಲ್ಲ. ಒಂದು ನಾರ್ತ್ ಇಂಡಿಯಾ ಸ್ಟೈಲ್ ಅಂದರೆ ಶ್ರೀ ಬಸವೇಶ್ವರ ಖಾನಾವಳಿ ಅಲ್ವಾ? ಶ್ರೀ ಬಸವೇಶ್ವರ ಖಾನಾವಳಿ ಸರಸ್ವತಿಪುರಂ ಯಾವ 14th ಕ್ರಾಸ್ ಬಂದರೆ ನಿಮಗೆ ಸಿಗುತ್ತೆ. ಇವಾಗ ಹೋಗ್ತಾ ಇದ್ದೀವಿ 17 Pro Maxಗೆ ಬ್ಯಾಕ್ ಕೇಸ್ ಮತ್ತು ಪೌಚ್ ತೊಗೊಳೋದಕ್ಕೆ. KD ಸ್ಟ್ರೀಟ್ಗೆ ಹೋಗ್ತಾ ಇದ್ದೀವಿ. ಇವಿಗೋ ಗೈಸ್, ಏನು ಗೊತ್ತಾ ಸೀನು? ಈ ಡಬ್ಬ ಕೇಸ್ ಹಾಕೋದಕ್ಕೆ ಅಲ್ಲಿಂದ KD ಸ್ಟ್ರೀಟ್ ಅನ್ಕೊಂಬಂದು ಮಳೆಯಲ್ಲಿ ನೆನ್ಕೊಂಡು ಓಡಾಡಿಕೊಂಡು ಎಲ್ಲ ಮಾಡಿ ಈ ಬ್ಯಾಕ್ ಕೇಸ್ ತೊಗೊಂಡಿರೋದು. ನಾನು ತೊಗೊಂಡೆ, ಮಜಾ ಇಲ್ಲ. ಅಲ್ಲಿಂದ ಇಲ್ಲಿ ತನಕ ಬಂದು ಕಾರ್ ಪಾರ್ಕಿಂಗ್ ಮಾಡಿ, ಕಾರ್ ಹೋಗಲ್ಲ ಅಲ್ಲೆಲ್ಲ ಓಡಾಡಲ್ಲ ಅಂದ್ಬಿಟ್ಟು ನೆಟ್ಕೊಂಡು ಓಡಾಡಿ ಎಲ್ಲ ಮಾಡ್ದು. ಚಲೋ ಗೈಸ್, ಸಿಗೋಣ ಅಂತ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.